ಸುಮಾರು 7.5 ಲಕ್ಷದಿಂದ 13.5 ಲಕ್ಷದವರೆಗೆ ಕರ್ನಾಟಕದಲ್ಲಿ ಅನರ್ಹ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದೆ ಅಂತ ಹೇಳಿ ಇತ್ತೀಚೆಗೆ 2 ಮಾಹಿತಿಯನ್ನ ನಮಗೆ ಸರ್ಕಾರ ನೀಡಿರುವಂತದ್ದು. ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಸುಮಾರು 7,76,000ಕ್ಕಿಂತ ಹೆಚ್ಚಿನ ಬಿಪಿಎಲ್ ಕಾರ್ಡ್ಗಳು ಯಾವ ಕುಟುಂಬಗಳು ಬಡತನ ರೇಖೆಗಿಂತ ಕಡಿಮೆ ಇಲ್ಲ ಅಂತ ಕುಟುಂಬಗಳಿಗೆ ಸಿಕ್ಕಿದೆ. ಮತ್ತೆ ರಾಜ್ಯ ಸರ್ಕಾರದ ಕುಟುಂಬ ಆಪ್ ಮೂಲಕ ಸುಮಾರು 13,87,000ಕ್ಕಿಂತ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ಅನರ್ಹ ಕುಟುಂಬಗಳಿಗೆ ಹೋಗಿದೆ ಅನ್ನುವಂಥ ಮಾಹಿತಿಯನ್ನ ಸರ್ಕಾರ ಕಲೆ ಹಾಕಿದೆ. ಈಗ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂತದ್ದು ಈ ಎಲ್ಲಾ ಕಾರ್ಡ್ಗಳನ್ನ ಏನು ಅನರ್ಹ ಕುಟುಂಬಗಳಿಗೆ ಹೋಗಿದೆ ಆ ಎಲ್ಲಾ ಕಾರ್ಡ್ಗಳನ್ನ ಹಿಂಪಡ್ಕೊಂಡು ಅವುಗಳನ್ನ ಆಟೋಮೆಟಿಕ್ ಆಗಿ ಬಿಪಿಎಲ್ ಇಂದ ಎಪಿಎಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆದ್ರೆ ಸರ್ಕಾರದ ಮುಂದಿರುವ ಸವಾಲು ಏನಂತ ಹೇಳಿದ್ರೆ, ಈ ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕುಟುಂಬ ಆಗಲಿ ಕೆಲವು ಕುಟುಂಬಗಳಾಗಲಿ ನಿಜವಾಗ್ಲೂ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹತೆ ಹೊಂದಿದ್ರೆ ಅವ್ರು ಏನ್ ಮಾಡಬೇಕು ಅನ್ನುವಂಥದ್ದೇ ಪ್ರಶ್ನೆ. ಇದಕ್ಕೂ ಕೂಡ ಸರ್ಕಾರ ಒಂದು ಅನುಮತಿಯನ್ನು ಕೊಟ್ಟಿರುವಂತದ್ದು. ಏನು ಅನುಮತಿ ಅಂತ ಹೇಳಿದ್ರೆ, ಒಂದು ವೇಳೆ ನಿಮ್ಮ ಕಾರ್ಡ್ ಬಿಪಿಎಲ್ ಇಂದ ಎಪಿಎಲ್ ಆಗಿದ್ರೆ ಆ ಕಾರ್ಡ್ ಅನ್ನ ನೀವು ನಿಮ್ಮಲ್ಲಿ ಇರುವಂತಹ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ತಹಶೀಲ್ದಾರ್ ಆಫೀಸಿಗೆ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ಅದಕ್ಕೆ 45 ದಿನಗಳ ಅವಕಾಶವನ್ನು ಸರ್ಕಾರ ನೀಡಿದೆ. ಅಂದ್ರೆ ಯಾವಾಗ ಅನರ್ಹ ಆಗುತ್ತೆ, ಯಾವಾಗ ನಿಮ್ಮದು ಎಪಿಎಲ್ ಕಾರ್ಡ್ ಆಗುತ್ತೆ ಅಂದಿನಿಂದ ಸುಮಾರು 45 ದಿನಗಳವರೆಗೆ ಅವಕಾಶವನ್ನು ನೀಡಿರುವಂಥದ್ದು. ಆ ಒಂದು ಸಮಯದಲ್ಲಿ ನಿಮಗೆ ನಿಮ್ಮ ಕುಟುಂಬದ ಮತ್ತೆ ಬಿಲೋ ಪಾವರ್ಟಿ ಲೈನಿಗೆ ಬೇಕಾಗಿರುವಂತಹ ದಾಖಲೆಗಳನ್ನು ಕೊಟ್ಟಾಗ ತಹಶೀಲ್ದಾರ್ ಆಫೀಸಿನ ಒಂದು ತಂಡ ನಿಮ್ಮ ಮನೆಗೆ ಭೇಟಿ ಮಾಡಿ, ಹೌದು ಇವರು ನಿಜವಾಗ್ಲೂ ಬಿಲೋ ಪಾವರ್ಟಿ ಲೈನಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬ ಆಗಿದ್ದಾರೆ ಅಂತ ಹೇಳಿ ಸರ್ಟಿಫೈ ಮಾಡಿ ಮತ್ತೆ ನಿಮ್ಮ ಕಾರ್ಡನ್ನು ರಿವೋಕ್ ಮಾಡಿ ಕೊಡುತ್ತೆ. ಆ ಕಾರ್ಡನ್ನು ಚಾಲ್ತಿ ಮಾಡಿ ಕೊಡುತ್ತೆ ಅಥವಾ ಬಿಪಿಎಲ್ ಮಾಡಿ ಕೊಡುವಂತಹ ಪ್ರಕ್ರಿಯೆಗೆ ಸರ್ಕಾರ ಈಗಾಗಲೇ ಅನುಮತಿ ನೀಡಿದೆ. ಇದಿಷ್ಟು ಪ್ರಕ್ರಿಯೆಗೆ ಸರ್ಕಾರದಿಂದ ಅನುಮತಿ ಸಿಕ್ಕಾಗಿದೆ. ಈಗಾಗಲೇ ಏನು ಒಟ್ಟು ಕಾರ್ಡ್ಗಳಿದ್ದು ಅದರಲ್ಲಿ ಈಗಾಗಲೇ 10,076 ಕಾರ್ಡ್ಗಳನ್ನು ರದ್ದುಗೊಳಿಸಿದೆ ಸರ್ಕಾರ. 5,526 ಕಾರ್ಡ್ಗಳನ್ನು ಅಮಾನತುಗೊಳಿಸಿದೆ. ಆಮೇಲೆ ಎಲ್ಪಿಎಲ್ ಪರಿವರ್ತನೆ ಆಗಿದ್ದು ಎಪಿಎಲ್ಗೆ ಆಮೇಲೆ ಎಪಿಎಲ್ಗೆ ಈಗಾಗಲೇ ಸುಮಾರು 1,85,000 ಕಾರ್ಡ್ಗಳು ಎಪಿಎಲ್ಗೆ ಪರಿವರ್ತನೆ ಮಾಡಿದೆ. ಅಂದ್ರೆ ಬಿಪಿಎಲ್ ಇಂದ ಎಪಿಎಲ್ ಮಾಡಿದೆ. ಆಮೇಲೆ ನೀವು ನೋಡ್ತಾ ಹೋದ್ರೆ 2,758 ಕಾರ್ಡ್ಗಳನ್ನು ಅಮಾನತ್ ಮಾಡಿಬಿಟ್ಟಿದೆ. ಇನ್ನೊಂದು ಮಾಹಿತಿ ಏನಂತ ಹೇಳಿದ್ರೆ, ಯಾರು ಹೊಸ ಅರ್ಜಿಗಳನ್ನು ಸಲ್ಲಿಸಿದ್ರು ಸುಮಾರು 3 ವರ್ಷದ ಹಿಂದೆ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕ ಸರ್ಕಾರ ಹೊಸ ಸಲ್ಲಿಕೆಯಾದಂತಹ ಬಿಪಿಎಲ್ ಕಾರ್ಡ್ ಅನ್ನ ವಿಲೇವಾರಿ ಮಾಡಿಲ್ಲ. ಈಗ ಸರ್ಕಾರ ಹೇಳ್ತಾ ಇರುವಂತದ್ದು ಸುಮಾರು ಅಂತಹದ್ದೇ ಅರ್ಜಿಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 2,96,000 ಅರ್ಜಿಗಳು ಈಗಾಗಲೇ ಸರ್ಕಾರದ ಬಳಿ ಇದಾವೆ. ಬಿಪಿಎಲ್ಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಅರ್ಜಿಗಳು ಇದಾವೆ. ಹೀಗಾಗಿ ಈ ಎಲ್ಲಾ ಪ್ರಕ್ರಿಯೆ ಮುಗಿಯೋವರೆಗೂ ಆ ಒಂದು ಹೊಸದಾಗಿ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿರುವಂತಹ ಅರ್ಜಿಗಳನ್ನ ವಿಲೇವಾರಿ ಮಾಡೋದಿಲ್ಲ. ಇದು ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು. ಯಾಕಂತಂದಿಗೆ ಇನ್ನು ಮುಂದೆ ಏನಾದರೂ ಬಿಪಿಎಲ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಹೇಳಿರುವಂಥದ್ದು ಈಗಾಗಲೇ ಏನು ಬಿಪಿಎಲ್ ಕಾರ್ಡ್ಗಳಿದಾವೆ ಅದರ ಸಂಖ್ಯೆಗಿಂತ ಹೆಚ್ಚಿನ ಅರ್ಜಿಗಳನ್ನು ಸ್ವೀಕಾರ ಕೂಡ ಮಾಡೋ ಹಾಗಿಲ್ಲ. ಬಿಪಿಎಲ್ ಕಾರ್ಡಿನ ಮಹತ್ವ ಜಾಸ್ತಿ ಆದಾಗಿಂದ ಬಿಪಿಎಲ್ ಕಾರ್ಡನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಮಧ್ಯವರ್ತಿಗಳಾಗ್ಲಿ ಬೇರೆಯವರಾಗ್ಲಿ ಯಾರೇ ನಿಮಗೆ ಆಮಿಷಗಳನ್ನು ಒಡ್ಡಿದ್ರೆ ಈ ಒಂದು ಮಾಹಿತಿಯನ್ನು ದಯವಿಟ್ಟು ತಿಳ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಸರ್ಕಾರ ಇಲ್ಲಿವರೆಗೂ ಯಾವುದೇ ಹೊಸ ಅರ್ಜಿಗಳನ್ನು ಕರೆದಿಲ್ಲ. ಇರುವಂಥದ್ದೇ ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದಾದ್ಮೇಲೆ ನಾವು ಅರ್ಜಿಯನ್ನು ಕರಿತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದೆ. ಯಾರು ಕೂಡ ಆಮಿಷಗಳಿಗೆ ಒಳಗಾಗಬೇಡ್ರಿ, ಯಾರ ಮಧ್ಯವರ್ತಿಗಳಿಗೆ ಒಳಗಾಗಬೇಡಿ, ಎಲ್ಲೂ ಕೂಡ ಅರ್ಜಿಯನ್ನ ಆಫ್ಲೈನ್ ಆಗಿ ಸಲ್ಲಿಸೋದಕ್ಕೆ ಹೋಗಬೇಡಿ ಅನ್ನುವಂಥ. ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.